ನಮ್ಮನ್ನ ಸೇರಲ್ಲ ಇರಾವ್ ಏಟ್ ದುಡ್ಕೊಂತೀನಿ ತೋರ್ಸೋಣ ಅಂತ ತಗೊಂಡದ್ದು ಅವ ಬದುಕು ಕಟ್ಕೊಟ್ಟು ಇವತ್ತು. ಅವ ಈ ದಾರಿಗೆ ಹಚ್ಚವ ನಾನು. ಅವ ಬೋರ್ ಹಾಕ್ಸ್ಕೊಟ್ವು, ಹೊಸ ಮೋಟ್ರ್ ತಂದೆ, ಕರೆಂಟ್ ಕಟ್ಟಿದೆ, ನನ್ನೆಲ್ಲ ನೋಡ್ಕೊಂಬಂದವು. ಮತ್ತೆ ಅಂತೇಳಿ 4 ರೂಪಾಯಿ ಮಾಡಿಟ್ಟವು. 20 ಗಾಡಿ ಗೊಬ್ಬರ ಕತೆ. 20 ಗಾಡಿ ಗೊಬ್ಬರ ಕತೆ. ಹೆಂಗ್ ಗಾಡಿ ಕೊಡ್ತೀರಿ? 5,000 ರೂಪಾಯಿ ರೀ. ಅಲ್ರಿ 20 ಗಾಡಿಗೆ 5,000 ಒಂದ ಈ 5 7 10 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ರೀ. ಮಳೆ ಆದ್ರೆ ಅಡವಿ ಕಾಡ ಮಡಿವಿ ನೀರು ಕುಡ್ದ ಹೋಯ್ ಮಕ್ಕಂಬಿಡ್ತದ್ವ. ಏನಂದ್ರಲ್ಲ? ಅಡವಿ ಕಾಡ ಮಡಿವಿ ನೀರು. ಅಡವಿ ಕಾಡು ಮಡಿವಿ ನೀರು. ಮಡಿವಿ ನೀರು ಮತ್ತೇನೈತಿ? ಇಲ್ಲಿ ಇಂತಲ್ಲಿ ಬಂದು ಇಲ್ಲಿ ಎಲ್ಲಾರ ಹಾಳ್ದ ನೀರು ಕುಡಿಸ್ತಿದ್ನ. ಹೊತ್ತು ಮುನ್ಗ ಮಠ ಅಡವಿಯಾಗ ಅಡ್ಡಾಡ್ಸ್ಕೊಂಡು ಹೊಡ್ತಿ ಮೇಸ್ಕೊಂಡು ಹೋಗ್ಬಿಡ್ತಿದ್ದೆ. ಆತ ರಾತ್ರಿ ಕಟ್ಟಿ ಹಾಕಿಬಿಟ್ರೆ 3 ಹೊತ್ತು ಹಾಲು ಬೇಕು ನನಗೆ. 3 ಹೊತ್ತು ಹಾಲು ಬೇಕು. ಹಾಲು ಬೇಕು. ಒಂದೇಮ್ ನನಗೆ ಉಣ್ಣಾಕ. ಉಳ್ದು ಡೇರಿಗೆ ಹಾಕೋದು. ಉಳ್ದಿದ್ದು ಡೈರಿಗೆ. ಹ್ಞೂ ರೀ. ಅಯ್ಯೋ ಮುಂಚೆ ಬೆಂಗಳೂರು ಮಂಗಳೂರು ಕೇರಳ ಇವು ಓಸ ಸಾತಿಲ್ಲ. ಓಸ ತಿರ್ಗಾಡೀನಿ. ಹೊತ್ತು ಮುನ್ಗ ಮಳೆಗಾಲ ಜಗ್ಗಾಗವಲ್ರಿ. ಹೊತ್ತು ಮುನ್ಗ ಮಠ ಮೇಸ್ಕೊಂಡು ಹೋಗಿದ್ದೆ. ಒಮ್ಮೆ ಒಂದಿಟ್ಟು ಆಗ ಏನಾರ ಹೊಲ್ದನ್ ಪುಚ್ಚ ಪಚ್ಚ ಅಟ್ಟು ಇಟ್ಕೊಂಡಿರ್ತಿದ್ದೆ. ಒಮ್ಮೆ ಬೇಕು ಬೇಡ ಹಾಕ್ತಿದ್ದೆ. ಮತ್ತೆ ಮುಂಜಾನೆ ಇಟ್ಟತ್ತಿ ಬಿಟ್ಕೊಂಬರ್ತಿದ್ದೆ. ಹೊತ್ತು ಮುನ್ಗ ಮಠ ರಾತ್ರಿ 5-6 ಮಠ ಮೇಸ್ಕೊಂಡು ಹೋಗಿದ್ದೆ. ಮೇಯ್ತಿದ್ದಿಲ್ಲ. ಅವು ಮನೆಗೆ ಹಾಕಿದ್ರೆ ಮೇಯ್ತಿದ್ದಿಲ್ಲ. ಸಂಜೆಲಿ 15 ಲೀಟ್ರ್, ಮುಂಜಾನೆ 15 ದಿನ 30 ಲೀಟ್ರ್ ಹಾಕ್ತಿದ್ದೆ. ಒಂದು ದಿನಕ್ಕೆ 30 ಲೀಟ್ರ್. 7 ಎಮ್ಮೆ ಹಿಂಡವ. 7 ಎಮ್ಮೆ. ಹೆಂಗ ಅವ ಲೀಟ್ರಿಗೆ 40, 45, 48 ಹಾಕವ್ರಿ. ಒಂದು ತಿಂಗಳಿಗೆ 35-40 ಸಾವಿರ ಕೊಡವ. 16 ಇದ್ದು ರೀ. 16 ಇದ್ದು. 16 ಕ್ವಾನ್ಗರ ಮಾರಿ 16 ಕ್ವಾಣ್ಗರ ಮಾರೀರಿ. ಕ್ವಾನ್ಗರ ಲೆಕ್ಕಿಲ್ರಿ ಮಾರಿರೋದ. ಬರೀ ಹೆಣ್ಗರ ಉಳ್ಸ್ಕೊಂಡ್ವು 16 ಆಗಿದ್ವು ಅವು. ಕ್ವಾಣ್ಗರ ಮಾರಿದ್ದ ಲೆಕ್ಕಿಲ್ಲ. ಎಷ್ಟು ವರ್ಷದಿಂದ ಇದು ಸ್ಟಾರ್ಟ್ ರೀ? ಈ ಒಂದು 7-8 ವರ್ಷ ರೀ. 8 ವರ್ಷದಾಗ ಲೆಕ್ಕಿಲ್ಲ ಅಂತಂದ್ರೆ ಹೆಂಗ? ಅಂದ್ರೆ ಆ ಕ್ವಾನ್ಗರ ಮಾರೋದು ಹೆಣ್ಗರ ತಗೊಳದ ಅದು ಈ ಅದ ಅದ್ರಲ್ಲಿದ್ದ ಅದು ಈ ಅದು ಹಿಂಗೆ ಹಾಕ್ಯಂತ ಇಷ್ಟ ಆಗಿದ್ದು ರೀ. ಎಮ್ಮೆ 5 ಹೆಂಗೆ ಕೊಟ್ರಿ? 50,000 ರೂಪಾಯಿಗೆ ಒಂದು ಕೊಟ್ಟಿನಿ ರೀ. 50,000 ರೂಪಾಯಿಗೆ ಒಂದು 2.5 ಲಕ್ಷ. ನೀವು ತಗೊಂಡದ್ದು? ನಾನು 27,000 ಒಂದು ತಗೊಂಡಿದ್ದೆ. ಒಂದು 4,000 ತಗೊಂಡಿದ್ದೆ ಕರಾನ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೃಷಿ ಜೊತೆಗೆ ಉಪಕಸಬು ಬಂದ್ರೆ ನಾವು ಎಮ್ಮೆ ಸಾಕಾಣಿಕೆ, ಒಟ್ಟು ಏನಂದ್ರೆ ದನ ಕರಗಳ ಸಾಕಾಣಿಕೆ, ಹೈನು ಅಂದ್ರೆ ಜೇನು ಸಾಕಾಣಿಕೆ, ಆಮೇಲೆ ಕುರಿ ಮರಿ ಸಾಕಾಣಿಕೆ ಪ್ರಮುಖವಾಗಿ ನಮಗೆ ಇದು. ಅದರಲ್ಲೇ ಸ್ಪೆಷಲಾಗಿ ಹೇಳ್ಬೇಕಪ್ಪ ಅಂತಂದ್ರೆ ರೈತನಿಗೆ ಬೆನ್ನೆಲುಬು ಅಂದ್ರೆ ದನ ಕರುಗಳು. ಇವತ್ತು ಆಕಳ ಸಾಕಾಣಿಕೆ ಇರಲಿ, ಎಮ್ಮೆ ಸಾಕಾಣಿಕೆ ಇರಲಿ, ಆಹಾರ ಮತ್ತು ಆದಾಯ ಕೊಡುವಂಥ ಪ್ರಮುಖವಾದ ಒಂದು ಇದು ಅಂದ್ರೆ ರೈತನಿಗೆ ಅಂದ್ರೆ ಶಕ್ತಿ ಕೊಡು ತುಂಬೋದಂದ್ರೆ ಈ ಎಮ್ಮೆ ಮತ್ತು ಆಕಳಕ್ಕೆ. ಈ ಎಮ್ಮೆ ಇವರು ಸಾಕಾಣಿಕೆ ಯಾವ ಥರ ಸ್ಟಾರ್ಟ್ ಆಯ್ತು, ಇವ್ರಿಗೆ ಯಾವ ಥರ ಕಷ್ಟ ಇತ್ತು, ಆಮೇಲೆ ಈಗ ಹೆಂಗೆ ಸ್ಟೆಬಲ್ ಆಗ್ಯಾರ, ಅವ್ರ ಜೊತೆ ಮಾತಾಡ್ಕೊಂತ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು ಬೆಳಸಿ ಹೇಳ್ಬಿಡ್ರಿ. ನನ್ನ ಹೆಸರು ಸತ್ಯಪ್ಪ ಕಲಾಳಿ ರೀ. ಮೂರ್ನಾಡು ರೀ. ಇವು ಎಷ್ಟು ಅದ ರೀ ಎಮ್ಮೆ? ಇವು ಒಂದು 12 ಅದಾವ್ರಿ. 12. ಮೊದ್ಲು ಎಷ್ಟಿದ್ರು? ಮೊದ್ಲು 2 ಕರ ತಗೊಂಡಿದ್ರಿ. 2? 21,100ಕ್ಕೆ ಒಂದು ತಗೊಂಡಿದ್ದೀನಿ ರೀ. 2,100ಕ್ಕೆ ಒಂದು ಕರ. ಒಂದು ಕರ ಒಂದು 4,000 ತಗೊಂಡಿದ್ದೀನಿ ರೀ. ಒಂದು 4,000 ಕರ. ಅಲ್ಲಿಂದ ನಿಮ್ದು ಎಮ್ಮೆ ಸಾಕ ಚಲೋ ಆಯ್ತು. ಚಲೋ ಆಯ್ತು ರೀ. ಚಲೋ ಇವು ಇಷ್ಟ ಆದ್ರಿ. ಈ ವರ್ಷ ಮೇಯಕ್ಕೆ ಇಷ್ಟ ಆದ ಅಂದ್ರೆ ಎಷ್ಟು ಅದು? ಅಯ್ಯೋ ಅವು ಆಗ ವರ್ಷ ಅದ ರೀ. ಅವು ಕರ ಕ್ವಾನ್ಗರ ಮಾರ್ತಿದ್ದೆ, ಹೆಣ್ಗರ ಉಳ್ಸ್ಕೊಂತಿದ್ದೆ. ಮೊನ್ನೆ ಮೇಯಕ್ಕಿಲ್ದಕ್ಕ ಒಂದು ಈ ದೊಡ್ಡ ಎಮ್ಮಿನ ಕೊಟ್ಬಿಟ್ಟಿನಿ ರೀ. ದೊಡ್ಡ ಎಮ್ಮೆ 5 ಹೆಂಗೆ ಕೊಟ್ರಿ? 50,000 ರೂಪಾಯಿಗೆ ಒಂದು ಕೊಟ್ಟಿನಿ ರೀ. 50,000 ರೂಪಾಯಿಗೆ ಒಂದು 2.5 ಲಕ್ಷ. ನೀವು ತಗೊಂಡದ್ದು? ನಾನು 27,000 ಒಂದು ತಗೊಂಡಿದ್ದೆ. ಒಂದು 4,000 ತಗೊಂಡಿದ್ದೆ ಕರಾನ. ಅದರಿಂದ ಆದಂಥ ಅದರಿಂದನ ಇಷ್ಟ ಆಗಿದ್ದು ರೀ. ಅಂದಾಜು ಎಷ್ಟಾಗಿದ್ವು ಎಲ್ಲ ಅಂದ್ರೆ? ಈಗ 10 ಅದಾವು, ಅವಾಗ 16 ಇದ್ದು ರೀ. 16 ಇದ್ದು. 16 ಕ್ವಾನ್ಗರ ಮಾರಿ 16 ಕ್ವಾಣ್ಗರ ಮಾರೀರಿ. ಕ್ವಾನ್ಗರ ಲೆಕ್ಕಿಲ್ರಿ ಮಾರಿರೋದ. ಬರೀ ಹೆಣ್ಗರ ಉಳ್ಸ್ಕೊಂಡ್ವು 16 ಆಗಿದ್ವು ಅವು. ಕ್ವಾಣ್ಗರ ಮಾರಿದ್ದ ಲೆಕ್ಕಿಲ್ಲ. ಎಷ್ಟು ವರ್ಷದಿಂದ ಇದು ಸ್ಟಾರ್ಟ್ ರೀ? ಈ ಒಂದು 7-8 ವರ್ಷ ರೀ. 8 ವರ್ಷದಾಗ ಲೆಕ್ಕಿಲ್ಲ ಅಂತಂದ್ರೆ ಹೆಂಗೆ? ಅಂದ್ರೆ ಆ ಕ್ವಾನ್ಗರ ಮಾರೋದು ಎಮ್ಮೆ ಹೆಣ್ಗರ ತಗೊಳದ ಅದು ಈ ಅದ ಅದ್ರಲ್ಲಿದ್ದ ಅದು ಈ ಅದು ಹಿಂಗೆ ಹಾಕ್ಯಂತ ಇಷ್ಟ ಆಗಿದ್ದು ರೀ ಇವು. ಅಥವಾ ಯಾವ್ದಾರ ಜವಾರಿ ಯಾಕೆ ಆಯ್ಕೆ ಮಾಡ್ಕೊಂಡಿದ್ವಿ? ಇವಾಗ ಹಿಂಡಕ್ಕೆ ಬೇಸಾಗ್ಬಿಟ್ರಿ. ಹಿಂಡ್ಕೊಂತ ಡೇರಿಗೆ ಹಾಲು ಹಾಕ್ತಿದ್ವಾ. ಆಗ ಡೇರಿದ ಒಂದಿಟ್ಟು ಉತ್ಪನ್ನ ಆಯ್ತಾ. ಹಂಗೆ ಮಾಡ್ಕೊಂತ ಈ ಮಠಕ್ಕೆ ಬಂದೆ. ಈ ವರ್ಷ ಮೇಯಕ್ಕಿಲ್ಲ. ಈ ಡೈರಿಗೆ ಹಾಕ್ತೀನಿ ನಮ್ಗೆ ಗೊತ್ತು
ಉತ್ಪನ್ನ ಆತ ಅಂದ್ರೆ ಡೈರಿಗೆ ಎಷ್ಟು ಲೀಟರ್ ಹಾಲು ಹಾಕ್ತಿದ್ರಿ? ಸಂಜೆಲಿ 15 ಲೀಟ್ರ್, ಮುಂಜಾನೆ 15, ದಿನ 30 ಲೀಟ್ರ್ ಹಾಕ್ತಿದ್ದೆ. ಒಂದು ದಿನಕ್ಕೆ 30 ಲೀಟ್ರ್? 7 ಎಮ್ಮೆ ಇಂಡವ. 7 ಎಮ್ಮೆ? ಹೆಂಗ ಅವ ಲೀಟ್ರಿಗೆ 40, 45, 48 ಹಾಕವ್ರಿ. ಒಂದು ತಿಂಗಳಿಗೆ 35-40 ಸಾವಿರ ಕೊಡವ. ತಿಂಗಳಿಗೆ 35,000? 35-40 ಸಾವಿರ ಕೊಡವ. ಡಿಗ್ರಿ ಬಂದಾಗ 40 ಸಾವಿರ ಬರೋದು. ಡಿಗ್ರಿ ಬರ್ದಾಗ 30-35 ಸಾವಿರ ಬರೋದ್ರಿ. ಅಲ್ಲ, ನೀವು ತಗೊಂಡಿದ್ ನೋಡ್ರಿ ಬರೀ 2,000, 1,500, 4,000ದಾಗ 2 ಮರಿ ತಗೊಂಡ್ರ. 6,100 ಮುಟ್ಟಿದ್ದು ನೋಡ್ರಿ ಆಡ್ಕ. ಬರೀ 6,300 ರೂಪಾಯಿ ಮುಟ್ಟಿತ್ತು. ತಿಂಗಳ 40,000 ರೂಪಾಯಿ ಪಗಾರ ತಗೊಳಕತ್ತಿದ್ರಿ. ಈ ಮೇಯಕಿಲ್ದಕ್ಕ ಮಾನ್ಯ 5 ಎಮ್ಮಿನ ಇಲ್ಲಿ ಅದ್ವಾಗ ಕೊಟ್ಬಿಟ್ಟಿನ್ರಿ. ಇಲ್ಲಿ ಅದ ಎಮ್ಮಿನ ಕೊಟ್ಬಿಟ್ರಿ? 5 ಎಮ್ಮಿ ಕೊಟ್ಟೆ. ಇದಕ್ಕೆ ಹಾರ ಜಗ್ಗಬೇಕು, ಹೆಂಗೆ ಸ್ಟಾಕ್ ಮಾಡ್ತೀನಿ? ಹೊತ್ತು ಮಳೆಗಾಲ ಜಗ್ ಆಗವಲ್ರಿ. ಹೊತ್ತು ಮಟ ಮೇಸಿ ನುಕ್ಕಿದ್ದೆ. ಒಮ್ಮೆ ಒಂದಿಟ್ಟು ಆಗ ಏನಾರ ಹೊಲ್ದನ್ ಪಚ್ಚ ಅಟ್ ಇಟ್ಕೊಂಡಿರ್ತಿದ್ದೆ. ಒಮ್ಮೆ ಬೇಕು ಬೇಡ ಹಾಕ್ತಿದ್ದೆ. ಮತ್ತೆ ಮುಂಜಾನೆ ಇಟ್ಟತ್ತಿ ಬಿಟ್ಕೊಂಬರ್ತಿದ್ದೆ. ಹೊತ್ತು ಮಟ ರಾತ್ರಿ 5-6 ಮಟ ಮೇಸಿ ನುಕ್ಕಿದ್ದೆ. ಮೇಯ್ತಿದ್ದಿಲ್ಲ. ಅವು ಮನೆಗೆ ಹಾಕಿದ್ರೆ ಮೇಯ್ತಿದ್ದಿಲ್ಲ, ಸುಮ್ಮನೆ ಇರೋವು. ನೀವು ಹಗಲೆಲ್ಲ ಮೇಯ್ಸ್ಕೊಂಡು ಹೋಗಿದ್ದೀರಿ, ರಾತ್ರಿ ಏನು ಹಾಕಿದ್ದಿಲ್ಲ, ಅಷ್ಟೇ ಸಾಕು ನಿಮ್ಗೆ? ಸಾಕು. ಒಟ್ಟು ಹೊತ್ತು ಮಟ 5-6ವರೆ, ಒಟ್ಟು 7ವರೆಗೆ ಮುಡ್ತಿದ್ದು ಮನೇನ ಅಟಾಚಿಗೆ. ಈ ಡೈರಿಗೆ ಹಾಲು ಹಾಕ್ತಂದ್ರಿ, ಎಲ್ಲಿ ಡೈರಿ? ಅಲ್ಲೇ ನಮ್ಮೂರಾಗ ರೀ, ಮೂರನಾಗ ಡೈರಿಗೆ ಹಾಲು. ಅಂದ್ರೆ ಅದು ಡೈರಿ ಹೊತ್ತ 9ಕ್ಕೆ ಹೋಗತ್ರಿ ನಮ್ಮೂರ್ದ. ನನ್ನ ಎಮ್ಮಿಲಿಂದನ ಲೇಟ್ ಮಾಡವ. ನನವ ಹಾಲು ಒತ್ತಿ ಊರಾಗ, ನಮ್ಮೂರಾಗ ನನವ ಒತ್ತಿ ಅತಿ ಹೆಚ್ಚು ಹಾಲು ನನವ. ಹೈಯೆಸ್ಟ್ ಇಂಥವ್ರು ನೀವು? ನಾನು ಎಷ್ಟು ವರ್ಷದಿಂದ ಈಗ ತಿಂಗಳ 35,000 ರೂಪಾಯಿ ಅಮೌಂಟ್ ತೊಗೊಂಡ್ರಿ ನೀವು? ಈ ಒಂದು 4 ವರ್ಷ 3 ವರ್ಷ ಅನ್ರಿ ಜಗ್ಗ ಅಮೌಂಟ್. 4 ವರ್ಷ ಸತತವಾಗಿ ಸತಾತು. ನಂದು ಒಟ್ಟ ತೆಪ್ಪಂಗಿಲ್ಲ. ಅಲ್ರಿ, ಮತ್ತೆ ಇವನ್ನೆಲ್ಲ ರೊಕ್ಕ ಏನು ಮಾಡಿದ್ರಿ? ರೊಕ್ಕ ಇದಿಟ್ಟು ಹೊಲ ಮನೆ ಅದಾವಲ್ರಿ, ಬೀಜ ಗೊಬ್ಬರ ಇನ್ನು ತಗೊಂಡು ಹೋಗೋದ, ಅರ್ಧಾಗ ಹಾಕದ, ಅದು ಲಾಸ್ ಆಗ್ಯದ. ಮತ್ತು ಹೊಟ್ಟಿ ಬಟ್ಟಿ ಆಗ ಇವು ಮನ್ಯಾಗ 4-5 ಮಂದಿ ಹೆಣ್ಮಕ್ಳು ರೀ, ಅವು ಮುದಿಯಾಕಿ ತೋರ್ಸೇನಾಕಿ. ಆಗ ಮತ್ತು ದವಾಖಾನಿ ಪವಾಖಾನಿ ಇಟ್ಟು ಮಾಡ್ಕೊಂತ ಆಗ 4 ರೂಪಾಯಿ ಮಾಡ್ಕೊಂತ ಹೊಂಟಿದ್ದೆ. ಆಕಸ್ಮಿಕ ನೀವೇನು ಎಮ್ಮೆ ಸಾಕ್ಲಿಲ್ಲ ಅಂದ್ರೆ ಏನು ಹಾಕಿದ್ರಿ? ಅಯ್ಯೋ, ಮುಂಚೆ ಬೆಂಗಳೂರು, ಮಂಗಳೂರು, ಕೇರಳ ಇವು ಸಾತಿಲ್ಲ. ತಿರುಗಾಡೀನಿ. ಎಲ್ಲ ತಿರುಗಾಡಿ ಬಂದು ಅಲ್ಲಿದ್ದ ದುಡ್ಕೊಂಬಂದು ಒಂದು ಮನೆಗೆ ಒಂದು 10 ಸಾವಿರ ಕೊಟ್ಟು ಒಂದು 5 ಸಾವಿರ ಪಕ್ಕನ ಇಟ್ಕೊಂಡು ಅಲ್ಲಿ ನಮ್ಮೂರು ಸಾಲಿ ಕಂಪೌಂಡ್ ಹತ್ರ ಅದ್ರ ಮೇಲೆ ಮಕ್ಕಂದಿದ್ದೆ. ಒಬ್ಬತ್ತ ಸೊಂಕಿ ಕರೆಸಿ ಒಬ್ಬಂತ ಯಜಮಾನ್ ಮನುಷ್ಯ ದಲಾಲಿ ಮಾಡ್ತಿದ್ದ. ಮಾದ್ರ ಹಿಡ್ಕೊಂಡ್ಬಿಟ್ಟಿದ್ದ ಕೊಯ್ಯಾಕ. ಈಟಿತ್ ಕರನ ಕೊಯ್ಯಕ್ಕೆ ಹೊಂಟಿದ್ರು. ಕಾಕ ಏನು ಕೊಡ್ತಾರ ಕೇಳ ಅಂದೆ. ಕೇಳ್ದ 2,500 ಸಾವಿರ ಕೊಡ ಅಂದವ. ನಿಮ್ಮವನು 2,500 ಸಾವಿರ ಏನೋ 1,800 ಕೊಡ್ತಾನ, ಕೊಟ್ಬಿಡ ಅಂದ ಯಜಮಾನ್ ಮನುಷ್ಯ. ಆತ ಅವ ಏನಂದ, 2,500 ಸಾವಿರ ಬೇಡ್ರಿ, 2,200 ಕೊಡ್ರಿ ಅಂದ. ಅವಂದು ಬೇಡ ನಿಂದು ಬೇಡ ಅಂದು 2,100ಕ್ಕೆ ಅದೊಂದು ಕರ ಹಿಡ್ದು ಕಳಿಸಿದ. ಇಂಥದೊಂದು ಕರ ಹಿಡ್ಕೊಂಡು ಹೋದ್ರಿ? ಹಿಡ್ಕೊಂಡು ಹೋಗಿ ಮತ್ತೊಂದು 4,000 ತಗೊಂಡೆ. ಮತ್ತೊಂದು 4,000 ತೊಗೊಂಡ್ರಿ? ಒಂದು ಹಾಕತಿ, ಒಂದು ಜೊತೆಗೆ ಗಾ ಹೋಗಲ್ಲ, ಆಗ ಮಂತಲ್ಲಿ ಇರ್ತಂತಂದು. ಅವನು 2-3 ವರ್ಷ ಆಗ ಅಲ್ಲೇ ಮನೆಗೆ ಕಟ್ಟಿ ಮೇಯಿಸಿದ. ಅದು ಗಬ್ಬ ಅವು ಆಗ ಮೇಯಿಸ್ಕೊಂತ ಬಂದೆ. ಚಲೋ ಆಗ್ಯಾಬಿಟ್ಟು ಅವು ಕಟ್ಕೊಂಡು 2 ಈದ್ವು. ಆಗ ಇಲ್ಲಿ ಬಂದು ಹತ್ಕೊಂಡತ್ತದ. ಆಗ 4 ರೂಪಾಯಿ ಮಾಡ್ಕೊಂಡು ಇಟ್ಟು ಹೊಂಟೀನಿ ನೋಡ್ರಿ. ನೀವು ಬೇಡ, ನಿಮ್ಮ ಊರಾಗ ಬರೀ ಎಲ್ಲಾರು ಕುರಿ ಅದಾವು, 3-6 ಕುರಿ ಅದಾವು, ನೀವು ಯಾಕೆ ಎಮ್ಮೆ ಮಾಡಿದ್ರಿ? ಮತ್ತೆ ಅದು ಅದ್ರಲ್ಲಿದ್ದ ನನಗೆ ಹೊಟ್ಟೆ ಜೀವನ ನಡೀತಲ್ರಿ. 4 ರೂಪಾಯಿ ಆಡಕತ್ತಿಲ್ವಾ? ಅದು ಕುರಿಗೆ ಒಂದು 3-4 ಮಂದಿ ಬೇಕ್ರಿ. ಇದಕ್ಕೆ ನಾನು ಒಬ್ಬ ಮೇಸಿಂದ ಕಟ್ಟಿಬಿಟ್ರೆ ಆತಲ್ಲ ಅಂತ ನಾನು ಈ ತಲೆಗೆ ಇಟ್ಕೊಂಡಿದ್ದೆ. ಹಿಂದೆ ಹಿರಿಯರ್ತಾಗ ಎಮ್ಮೆ ಇದ್ದಿಲ್ಲ? ಇದ್ವು. ಆಗ 1-2 ಕದಿಯನ್ನಾರ ಮನೆ ಪೂರ್ತಿ ಅಟ್ ಮಾಡ್ಕೊಂಡಿದ್ರೆ ನಡಕ್ ಮಾರೇ ಬಿಟ್ಟಿವ ಅವನ. ಕಾಯರ್ ಇಲ್ಕ ಕಟ್ಟಾರ ಇಲ್ಕ ನಾನು ಒಂದಿಟ್ಟು ಎಣ್ಣೆ ಹೊಡೆಯೋದು ಕಾಂದೇರಿ ಆಗಿಬಿಟ್ಟೆ. ಎಣ್ಣೆ ಹೊಡೆಯೋದಂದ್ರೆ ಸರ ಹೊಡಿಯೋದ. ಇದು ಸರ ಹೊಡೆಯೋದು ಬಿಡಿಸ್ತಿ? ಎಲ್ಲ ಬಿಡಿಸ್ತಿ. ಎಲ್ಲ ಕೋಳ ಹರಿಸಿಬಿಡ್ತಿದ್ದ. ಇದು ಅದಕ್ಕೆ ಒಂದು ಕರ ಬಂದ್ಮೇಲೆ ಸರ ಕುಡಿಯೋದು ಬಿಟ್ಟಿತ್ತು? ಕರ ಬಂದ್ಮೇಲೆ ಇನ್ನೂ ಬಿಟ್ಟಿದ್ದಿಲ್ಲ, ಹೊಡಿತಿದ್ದೆ. ನಮ್ಮ ತಮ್ಮ ಇದ್ದ, ಅವನು ಆಗ ಒಂದಿಟ್ಟು ಕೆಲ್ಸಕ್ಕೆ ಹೋಗಿದ್ನ್ರಿ.
ಅವನು ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ಬಿಟ್ಟು ಒಂದು ಬೈಕ್ ತಗೊಂಬಂದವ ಇದಕ್ಕೆ ಮೇವು ಹೊರಕ ಹಾಂ ಕೆಲ್ಸಕ್ಕೆ ಹೋಗಿದ್ದ ರಾಡ್ ಮೆಂಡಿಂಗ್ ಕೆಲ್ಸಕ್ಕೆ ಅವನವನು ಎಲ್ಲಿ ಆಕ್ಸಿಡೆಂಟ್ ಆಗಿ ಹೊಡೆದ ಬಂಡಿ ಹೊಡೆದು ಸತ್ತು ಹೋಗ್ಬಿಟ್ಟ. ಓ ಅವ ಸತ್ತಿಂದ ಇನ್ನು ನಾನು ಎಣ್ಣೆ ಹೊಡ್ಕೊಂತ ಹೋದ್ರಿ ಇದು ಗಾವ್ ಹತ್ತಲ್ಲ ಅಂದು ಹ್ಞೂ ಕೈ ಬಿಟ್ಟುಬಿಟ್ಟು ನಾನು. ಓ ಬುದ್ಧಿ ಬಂತು ಅಲ್ಲಿಗೆ. ಬುದ್ಧಿ ಅಲ್ಲಿಗೆ ಬಂತು. ಅವಾಗ ಕೈಯಾರ ರೊಕ್ಕ ಇರ್ತಿದ್ವು ನೀವು 30,000 ಇರ್ತಿದ್ದಿಲ್ಲ. ಏನು ಹಾಕಿದ್ವು? ಅಂದ್ರೆ ಮನೆ ದಿನ ದನ ಕಟ್ಟಿದ ಗಟ್ಟೆ ನಾನು 100 ರೂಪಾಯಿ ಇಸ್ಕೊಂತಿದ್ದು ಸರ ಕುಡಿಯೋಕೆ. ಹ್ಞೂ ಹೊತ್ತು ರಾತ್ರಿ ಹೋದ ಗಟ್ಟೆನ 100 ರೂಪಾಯಿ ಕೊಡ್ರಿ ನಾನು ಕುಡಿಯೋಕೆ ಅಂತಿದ್ದೆ. 100 ರೂಪಾಯಿ ಕೊಡೋಕೆ ನಮ್ಮವ್ವ ಹ್ಞೂ ಮತ್ತು ಬಿಟ್ಬಿಟ್ನೆಲ್ಲ ಇಟ್ಟತ್ತಿಗೆ ಕೈ ಬಿಟ್ಬಿಟ್ಲು. ಹಾಂ ಸರ ಏನೂ ಇಲ್ಲ ಏನಿಲ್ಲ ಎಲ್ಲ ಇಲ್ಲ ಏನಿಲ್ಲ ರೀ. ಒಂದು ಬೋರ್ ಹಾಕ್ಸಿಂದೆ ಹಾಂ ನೀರಾವರಿ ಮಾಡ್ಕೊಂತ ಈ ಎಮ್ಮಿಗೆ ಹಾಕ್ಯಂತ ಹೊಂಟೆ. ಏನು ರೀ ಈಗ ರೋಗ ರೋಗ ಅಂತ್ರಿ ಏನೋ ಬಂದಿಲ್ಲ ಬಿಡ್ರಿ. ಏನಿಲ್ಲ ರೋಗ ಬರೋದೇ ಇಲ್ಲ. ಏನು ಬಂದೇ ಇದ್ದ ಗೊತ್ತಿಲ್ಲ ರೀ ನನಗೆ. ಹಾಂ ಇನ್ನೇನು ಬೆದಿ ಎದ್ದಾಗ ಕ್ವಾನ್ ಅಂತ ಹೋಗಲ್ರಿ ಕಟ್ಸಕ್ಕೆ ಬೈರಾಪುರ ಡಾಕ್ಟ್ರ್ ಹಾಂ ಗಾಡಿ ಮೇಲೆ ಅಡ್ಯಾಡ್ತಾನಲ್ರಿ ಹಾಂ ಹಾಂ ಆತನ ಕಾರ್ಸಿ ಕಡ್ಡಿ ಹಾಕ್ಸ್ಬಿಡ್ತೀನಿ. ಅದಕ್ಕೆ ಸಟ್ಟು ಅವನು ಸಟ್ ಆಗ್ಬಿಡ್ತಾವ. ಸಟ್ ಆಗಿಬಿಡ್ತಾವೆ. ಒಂದು ಸರಿ ಹಿಡ್ದಿಂದೆ ಎಷ್ಟು ತಿಂಗಳಿಗೆ ಹಾಲು ಕೊಡ್ತಾವೆ? 8 ತಿಂಗಳು ರೀ. 8 ತಿಂಗಳು ಹಾಲು. 8 ತಿಂಗಳ ಒಂದು ಎಮ್ಮೆ ಎಷ್ಟೆಷ್ಟು ಹಾಲು ಕೊಡ್ತಾವೆ? ವಾನ್ನಾಗ ಮೇಸಿದ್ರೆ ಒಂದೊಂದು ಎಮ್ಮೆ 3 ಲೀಟ್ರ್ ಹಾಂ 4 ಲೀಟ್ರ್ ಕೊಡ್ತಾವೆ. ಹಾಂ ಮತ್ತು ನಾನು ಇವು ದಂಡಲ್ಲ ಹಾಂ ರಾತ್ರಿ ಆಟ ಮೇಯ್ದು ಹೋಗೋದು. ಹಾಂ ಅದೇ ದುಂಡಂಕಿ ಮೇಲೆ ದಿನ 15 ಲೀಟ್ರ್ ಹಾಕ್ತಿದ್ದು ನಾನು 7 ಎಮ್ಮಿವ. 7 ಎಮ್ಮೆ ಹಾಂ 2.5-3 ಲೀಟ್ರ್ ಹಾಲು ಹಿಡ್ತಿದ್ವು. ಹಾಂ ಹಾಂ ಆಟಾಗದ್ರಿ. ಮನೆಗೆ ತಿನ್ನಾಕ ಇಟ್ಕೊಂಡು ಹಾಂ ಒಂದು ಎಮ್ಮೆ ಹಾಲು ಮೊಸರು ಮಾರಕ್ಕೆ ಇಟ್ಕೊಂಡು ಒಂದು ಎಮ್ಮಿದ ಪುಜಲ್ ತಗೊಂಬಿಡ್ತಿತ್ತು ನನಗೆ. ದಿನ ಹಾಲು ಬೇಕು ನನಗೆ ಉಣ್ಣಾಕ. 3 ಹೊತ್ತು ಹಾಲು ಬೇಕು ನನಗೆ. 3 ಹೊತ್ತು ಹಾಲು ಬೇಕು. ಹಾಲು ಬೇಕು ಒಂದು ಎಮ್ಮೆ ನನಗೆ ಉಣ್ಣಾಕ. ಹಾಂ ಉಳಿದು ಡೇರಿಗೆ ಹಾಕೋದು. ಉಳಿದಿದ್ದು ಡೈರಿಗೆ. ಹ್ಞೂ ರೀ. ಈಗ ಈಗ ಮೇವಿಂದ ನಿಮ್ಗೆ ಏನಾದ್ರು ಚಿಂತಿಲ್ಲ, ಇದು ಆರೋಗ್ಯ ಚಿಂತಿಲ್ಲ, ಹಾಂ ಹಾಂ ಇವಕ್ಕೆ ಮತ್ತೆ ಏನು ನಿಮ್ಗೆ ಸಮಸ್ಯೆ? ಏನು ಮಳೆ ಆದ್ರೆ ಏನು ಸಮಸ್ಯೆ ಇದ್ದಿದ್ದಿಲ್ಲ ನನಗೆ. ಹಾಂ ಮಳೆ ಆದ್ರೆ ಅಡವಿ ಕಾಡ ಮಡಿವು ನೀರು ಕುಡ್ದು ಹಾಂ ಹೋಯ್ ಮಕ್ಕಂಬಿಡ್ತಿದ್ವು. ಏನಂದ್ರಲ್ಲ? ಅಡವಿ ಕಾಡ ಮಡಿವಿ ನೀರು. ಅಡವಿ ಕಾಡು ಮಡಿವಿ ನೀರು. ಮಡಿವಿ ನೀರು ಹಾಂ ಮತ್ತೇನೈತಿ ಇಲ್ಲಿ ಇಂತಲ್ಲಿ ಬಂದು ಇಲ್ಲಿ ಎಲ್ಲಾರ ಹಾಡ ನೀರು ಕುಡಿಸ್ತಿದ್ನ. ಹಾಂ ಒಟ್ಟು ಮುನ್ಗ ಮಟ ಅಡವಿಯಾಗ ಅಡ್ಡಾಡ್ಸ್ಕೊಂಡು ಹೊರತುಂಬ ಮೇಸ್ಕೊಂಡು ಹೋಗ್ಬಿಡ್ತಿದ್ದೆ. ಹಾಂ ಆತು ರಾತ್ರಿ ಕಟ್ಟಿ ಹಾಕಿಬಿಟ್ರೆ ಮುಗಿದೋತು. ಮುಗಿದು ಹೋಗ್ತಾನೆ. ಮತ್ತು ಹಿಂದಾದ ಡೇರಿಗೆ ಹಾಕೋದು. ಹಾಂ ಮುಂಜಾನೆ ಸಗಣಿ ವರ್ಷ 20 ಗಾಡಿ ಗೊಬ್ಬರ ಹಾಕತ್ತೆ. 20 ಗಾಡಿ ಗೊಬ್ಬರ ಹಾಕತ್ತೆ. ಹಾಂ ಹೆಂಗೆ ಗಾಡಿ ಕೊಡ್ತೀರಿ? 5,000 ರೂಪಾಯಿ ರೀ. ಅಲ್ರಿ ಹಾಂ 20 ಗಾಡಿಗೆ 5,000 ಒಂದು ಈ 5 7 10 1 ಲಕ್ಷ ರೂಪಾಯಿ. ಹಾಂ 1 ಲಕ್ಷ ರೂಪಾಯಿ ರೀ. 1 ಲಕ್ಷ ರೂಪಾಯಿ ಸಗಣಿ. ಹಾಂ ಗೊಬ್ಬರ ತಿಂಗಳ 35-40 ಸಾವಿರ ರೂಪಾಯಿ ಹಾಲು. ಹಾಂ ಹಾಂ ಹಂಗಂದ್ರೆ ಇನ್ನು ಲಕ್ಷಾಧೀಶ ಅಂತಾನೆ ಕರಿತಾರೆ. ಏನು ಲಕ್ಷ ಇದೆ ಹೊಟ್ಟೆ ಐತಲ್ರಿ ಇದನ್ನಾರ ಹೊಟ್ಟೆ ಒಂದು ಐತಿ. ಯಾರ ಆಷಾಢರ ಬೀಗರು ಪಾಗ್ರ ಹಾಂ ಮತ್ತೆ ನಕಲಿ ಮಾಡ್ತಾರೆ ರೀ. ಏನಂತ? ಅವಿಗೆ ಅಂತ ಇಡೀ ಬರೀ ಹಾಲಿನ ರೊಕ್ಕ ಜಾಸ್ತಿ ಸ್ಟಾಕ್ ಐತೆ ಅಂತಾರೆ. ಹಾಂ ನಂದು ಖರ್ಚಾಗದ ಕಾನ್ ಬರಲ್ಲ ರೀ. ಇವು ಬರೋವು ಹೋಗವ್ರಿ ಜಡ್ಡು ಜಪತ್ತು ಮನ್ಯಾಗ ಇಂಥವು ಹೊಟ್ಟೆ ಬ್ಯಾನಿ ಇಂಥವು. ಮಕ್ಕಳು ಎಷ್ಟು ಜನ ರೀ? ಮಕ್ಕಳು 2 ರೀ. ಇವ್ನು ಮಾಡಿದ್ರೆ ಕೂಳು ಸಿಗಲ್ಲ. ಮತ್ತಿದ್ದದ್ದು ಇವತ್ತು ಬರಗಾಲ, ಹ್ಞೂ ಇಂಥ ಪರಿಸ್ಥಿತಿ ನೀವು ಅಕಸ್ಮಾತ್ ಎಮ್ಮಿಲ್ಲ ಅಂದಿದ್ರೆ ಹೆಂಗೆ? ಜೀವನ ಕಷ್ಟ ಇತ್ತು. ಕಷ್ಟ, ದೊಡ್ಡ ಕಷ್ಟ ಇತ್ತು. ಇವು ಎಮ್ಮಿನ ನೀವು ಯಾವ ಥರ ಅಂದ್ರೆ ಒಬ್ಬ ಮನುಷ್ಯ ಸಾಮಾನ್ಯ ಹೊಸ ಹುಡುಗರು ಯಾವ ಥರ ಸಾಕಾಣಿಕೆ ಮಾಡ್ಬೋದಾಗ ನಿಮ್ಮ ಅಂತ ಎಮ್ಮೆ ಹೇಳ್ರಿ ಈಸಿಯಾಗಿ ಯಾವ ಥರ ಇದು ಮಾಡ್ಕೋಬೋದು? ನೋಡ್ರಿ ಇದನ್ನಾರ 2 ಎಮ್ಮಿನ ಚಲೋ ದೊಡ್ಡ ರೊಕ್ಕ ಕೊಟ್ಟು ತಗೊಂಬಿಡ್ಬೇಕು. 2 ದೊಡ್ಡ ರೊಕ್ಕ ಅಂದ್ರೆ ಹೆಂಗೆ 50,000 ಒಳಗೆ ತಗೋಬಾರ್ದು ಎಮ್ಮಿನ. 50,000 ತಗೊಳ್ಳೋಣ. ಯಾವ ಥರ ಇರ್ಬೇಕು ಎಮ್ಮೆ? ಇಲ್ಲೇ ಇದು ನೋಡ್ರಿ ಈ ಥರ ಎಮ್ಮೆ ಎಷ್ಟು ಸೂಲು ಇದೆ? ಇದು ಈಗ 4ನೇ ಸೂಲ. 4ನೇ ಸೂಲು. ಎಷ್ಟು ಸೂಲು ಇರ್ತಾವ್ರಿ ಅವು? ಅದು ಮೊನ್ನೆ ಕೊಟ್ಟಿದ್ನಲ್ರಿ 8-9 ಸೂಲದ ಎಮ್ಮಿದ್ದು ಬರ್ದಾಗ ಒಂದು 3 ತುಂಬ ಈಲಾಗಿದ್ದು ಇನ್ನು. ಅದು ನನಗೆ ಮತ್ತೆ ಹಾಕಾಕಿಲ್ಲಲ್ರಿ. ಇವು ಎಮ್ಮಿನ ಹಳೆ ತರ್ಪಿ ಬಂದವು. ನಾಳೆ ಇದು ರೊಕ್ಕ ಆಗಲ್ಲ ಅಂತಂದು ಕೊಟ್ಬಿಟ್ಟೆ. ಈ 8-9 ಸೂಲು ಅಂದ್ರೆ 1ನೇ ಸೂಲದಾಗ ಎಷ್ಟು ಲೀಟ್ರ್ ಹಾಲು ಕೊಡ್ತಾವೆ? 2ನೇ ಸೂಲದಾಗ ಎಷ್ಟು? 1ನೇ ಸೂಲ್ಕ ಅಷ್ಟು ಕೊಡಲ್ರಿ. 2ನೇ ಸೂಲ್ಕ ಒಂದೊಂದು ಎಮ್ಮೆ 4 ಲೀಟ್ರ್ 5 ಲೀಟ್ರ್ ಮಟ ಹಿಂಡ್ತಾವ್ರಿ. ಒಂದು ಹೊತ್ತು ಬಸ್ಸಿ ಒಂದಿಟ್ಟು ಮುಸಿರಿ ಪಸಿರಿ ಮೇಯಿಸಿ ಇಟ್ಟು ಮನ್ಯಾಗ ಇಟ್ಟು ಎಲ್ಲಾರ ಮುಂದಿಂದ ನೀವು ಒಡ್ಡು ಒಡಬಲ ಅಡ್ಡಾಡ್ಸ್ಕೊಂಡು ಹೋಗಿ ರಾತ್ರಿ ಇಟ್ಟು ಬರ್ತಿಂಬ ಅದಕ್ಕೆ ಹಾಕಿಬಿಟ್ರೆ ಬಸ್ಸಿ 5 ಲೀಟ್ರ್ ಮಟ ಹಿಂಡ್ತೈತೆ ಎಮ್ಮೆ. 5 ಲೀಟ್ರ್ ಎಮ್ಮೆ ಇರ್ತದೆ. ಆಮೇಲೆ ಇನ್ನೊಂದು ನಮ್ಗೆ ಏನು ಸಮಸ್ಯೆ ಅಂದ್ರೆ ನೀವು
ಹಾಲು ಬೇಕಂತೀರಿ, ಒಂದು ಎಮ್ಮೆ ಹಾಲು ನನಗೆ ಬೇಕಂತೀರಿ. ಮತ್ತು ಬೆಣ್ಣಿಗೆ ಎಷ್ಟು ಎಮ್ಮೆ ತೊಗೊಂತೀರಿ? ಬೆನ್ನಿ ಮಾಡಲ್ರಿ, ಮಾಡಾರಿಲ್ಲ ಮಾಡಾರಿಲ್ಲ. ಅವ್ವ ಕಟ್ಟಾಗ್ಬಿಟ್ಟಾಳ. ಹಾಂ, ಮಾಡಲ್ರಿ. ಓಸಿ ಹಿಂಡಿ ಡೇರಿಗೆ ಹಾಕಿಬಿಡ್ತು. ಡೈರಿಗೆ ಮೊಸರು ಮಾರಲ್ಲ? ಮೊಸರು ಮತ್ತಿಲ್ಲ. ಮುಂಜಾನೆ ಅದು ನಾನು ಒಂದು ಉಂಡು ಉಳಿಸಿರ್ತೀನಿ, ಅದನ್ನ ಮುಂಜಾನೆ ಆನದ ಕಲಿಸಿ ಉಂಡು ನೀರು ಹಾಸಕ್ಕೆ ನನ್ನ ಬಾಳಿಗೆ ಹೋಗ್ಬಿಟ್ಟಿರ್ತೀನಿ. ಈಗ 12 ಗಂಟೆಗೆ ಬಂದು ಹೊಲ್ದಾಗಿದ್ದೆ ಬಿಟ್ಕೊಂಬಂದಿನಿ. ಈಗ ಎಷ್ಟು ಎಕರೆ ಐತ್ರಿ? ನಮ್ದಿರೋದು ಒಂದು 2 ಎಕರೆಕಿನ್ನ 2 ಎಕರೆ ಹೊಲ್ದಾಗ ನೀರು ಬಿಟ್ಟು ಬಂದು ಮತ್ತೆ ಮಧ್ಯಾಹ್ನ ನೀವು ಎಮ್ಮೆ ಸಾಕೋದು ಪೂರ್ತಿ ಇಲ್ಲ? ಎಲ್ಲಿ ಪೂರ್ತಿ ಇಲ್ಲ, ಹೊಲ್ದಂದು ಮಾಡ್ಕೊಂಡ ಎಮ್ಮೆ ಸಾಕೋದು. ಒಂದು 3 ಎಕರೆ ಅಲ್ಲಿ ಮಾಸ್ಟರ್ ಜನರದ 4 ಎಸೆ ಮಾಡ್ಕೊಂಡಿನಿ. ನಂದ ನೀರು ನಿಮ್ಮ ನೀರು ಮತ್ತೊಂದು 4 ಎಕರೆ ಮಾಡ್ಕೊಂಡ್ರಿ, ನಿಮ್ಮೊಂದು 2 ಎಕರೆ 6 ಎಕರೆ ಹೊಲ? 5 ಎಕರೆ ಹಾಕೈತ್ರಿ. ಅದು ಒಂದು 3 ನಂದು ಇಟ್ಟು. ಹಾಂ, ಅದು 5 ಎಕರೆ ನೀರಾವರಿ. ಇವು ಎಮ್ಮೆ ನೋಡ್ಕೋಬೇಕು. ಹಾಂ ಹಾಂ ಹಾಂ, ಇದು ಒಂದ್ರ ಮೇಲೆ ಇಲ್ಲ. ಮತ್ತೆ ಏನು ಇದ್ದಿದ್ದಿಲ್ಲಲ್ಲ, ಹಾಂ ಫುಲ್ ಎಣ್ಣೆ ಎಲ್ಲಾರ ನಿಮ್ಮಂಥವ್ರು ಕೂಲಿ ಹೋಗೋದ, ಹಾಂ ಇವ್ರು ಇನ್ನು ಯಾವಾಗ ಕೊಡ್ತಾರೆ ಅನ್ನೋದ ನಿಸ್ಕೊಂಬರೋದ ಬೇಸ್. ಅದು ಆಗ ಮಟ್ಟ ಎಣ್ಣೆ ಹೊಡೆದು ಮಕ್ಕಂಬಿಡೋದು ಎಲ್ಲಾರ. ಮತ್ತೆ ಮುಂಜಾನೆ ಎದ್ದು ಮತ್ತೆ ನಿನ್ನ ನಂತರದ ನೋಡೋದು. ಈ ಎಲ್ಲಿ ಎಣ್ಣೆ ಹೊಡ್ಯೋಕೆ ಇಲ್ಲ, ನೋಡೋಕೆ ಇಲ್ಲ. ಎಣ್ಣೆ ಹೊಡೆದು ಮಕ್ಕಂದ್ರೆ ಇವು ಮನೆಗೆ ಹಾಕವು. ರೊಕ್ಕ ಇರ್ತೈತೆ, ಯಾವಾಗ ಹೊಡಿತಿದ್ವಿ ಹೊಡಿದ್ನಪ್ಪ ಕಟ್ಟಕ್ಕವು. ಹೊಲ ಅಲ್ಲಿ ಪಂಪ್ಸೆಟ್ ಕರೆಂಟ್ ಅಲ್ಲಿ ರಾತ್ರಿ 4ಕ್ಕೆ ಕೊಟ್ಟಿರ್ತಾನೆ, ಅದು ಅಲ್ಲೇ ಹಾಕತ್ತೆ. ಹಂಗಾಗಿ ಎತ್ತಾಗ ಇಲ್ಲಿ ರಾತ್ರಿ ಊಟ ಹೊಡಿಯೋದೈತೆ. ಎಮ್ಮೆ ಕಟ್ಟಿ ಹಾಲಿಂದ ಎಮ್ಮೆ ಕಟ್ಟಿ ಊಟ ಹೊಡೆದು ಸೀದಾ ಹೋಗಿ ರಾತ್ರಿ ಅಲ್ಲೇ ಮಕ್ಕಂಬಿಡೋದು. ರಾತ್ರಿ 4ಕ್ಕೆ ಎದ್ದು ನೀರು ಚಾಲು ಮಾಡ್ಕೊಂಡು 10 ಗಂಟೆ ಮಟ್ಟ ನೀರು ಹಾಸಿ ಇನ್ನು ಹೋಗಕ್ಕೆ ಒಂದು ಮುಂದೆ ಇರ್ತೈತಿ. ಒಂದಿಷ್ಟು ಕರ್ಕ ಹುಲ್ಲು ಪಲ್ಲು ಹರ್ಕೊಂಡು ಬಂದು ಅದನ್ನ ಹಾಕಿ ಉಂಡು ಇವ್ನು ಇತ್ತ ಬಿಟ್ಕೊಂಡು ಬಂದ್ಬಿಡೋದು. ಮೊದ್ಲು ಒಂದು ಎಮ್ಮೆ ತಗೊಂಡಾಗ ನೀವು ಒಂದು 20 ಎಮ್ಮೆ ಮಾಡ್ತಂದ ಕನಸಿನಾಗಿತ್ತಾನೆ? ಇಲ್ಲ ದೇವರಾಣಿ ಇದ್ದಿದ್ದಿಲ್ಲ ಅದು. ಹಾಗಾಗಿ ಸುಮ್ಮನೆ ಅಚಾನಕ ಇವನು ಕಾಯಂ ನಮ್ಮ ಮನೆ ದನ ಇದ್ವಾ, ಬೋರ್ಯಾರ ಆಗ್ಬಿಟ್ಟಿವ, ಇನ್ನು ಯಾರು ಸೇರಲ್ಲ ನಮ್ಮನ್ನ, ಒಂದು 2 ಎಮ್ಮೆರ ಇರಲಂತ ಅಚಾನಕ ಸುಮ್ಮನೆ ತಗೊಂಡವ್ ನಾನು. ಮಂದಿ ನಮ್ಮನ್ನ ಸೇರಲ್ಲ, ಇರೋ ರೇಟ್ ದುಡ್ಕೊಂತೀನಿ ತೋರ್ಸೋಣಂತ ತೊಗೊಂಡದ್ದು ಎಮ್ಮೆ. ಅವ ಬದುಕು ಕಟ್ಕೊಟ್ಟು ಇವತ್ತು. ಹಾಂ, ಅವ ಈ ದಾರಿಗೆ ಹಚ್ಚವ ನಾನು. ಅವ ಬೋರ್ ಹಾಕ್ಸ್ಕೊಟ್ವು, ಹೊಸ ಮೋಟ್ರ ತಂದೆ, ಕರೆಂಟ್ ಕಟ್ಟಿದೆ, ನಾನೆಲ್ಲ ನೋಡ್ಕೊಂಬಂದು ಮತ್ತೆ ಅಂತೇಳಿ 4 ರೂಪಾಯಿ ಮಾಡಿಟ್ಟವು, ಎಲ್ಲ ಮಾಡ್ಯಾವು ಪಾಪ. ನೀವು ಹೆಂಗಂದ್ರೆ ಲಕ್ಷ್ಮೀನ ನಿಮ್ಮ ಪಾಲಿಗೆ ಅವು. ಇವ ಈ ಮಾನ್ಯ ಒಂದು 5 ಮಾರಿನ ಅಂತನಲ್ಲ, ಅವನ ಮಾರಿ ಒಂದು 30-40 ಕೇಸ್ ಬರ್ತಾವೆ. ಇನ್ನೊಂದಿಟ್ಟು ಕೈಲಿ ಹಾಕಿ ಕುರಿ ತರ್ಬೇಕಂತ ಒಂದು ತಲೆಯಾಗಿ ಇಟ್ಕೊಂಡಿನಿ. ಎಷ್ಟು ತರ್ಬೇಕು? ಒಂದು 35ರಿಂದ 40 ತರ್ಬೇಕಂತ ಇಟ್ಕೊಂಡಿನಿ ಮುಂದೆ ಮಾರಿ. ಈಗ 5 ಎಮ್ಮೆ ಮಾರಿ ನಾನಿಟ್ಟು ಕುರಿ ತರ್ಬೇಕು. ನಾನಿಟ್ಟು ಇದ್ರ ಹಾಲಿಂದ ಇಟ್ಟು ಕೈಲಿ ಹಾಕೀನಿ. ನಾನು ಒಂದು 3 ಲಕ್ಷ, 3.5-4 ಲಕ್ಷ ಮಾಡ್ಕೊಂಡಿನಿ. ಒಂದು 30-35 ತರ್ಬೇಕಂತ ಇಟ್ಕೊಂಡಿನಿ. ಒಟ್ಟಾರೆ ನಿಮ್ಮ ಕೈ ಹಿಡ್ದವು? ಹಾಂ, ಕೈ ಹಿಡ್ದವು. ಈ ನಮ್ಮಂತಾರ ಎಮ್ಮೆ ಸಾಕಾಗಲ್ಲ, ಸೆಗಣಿ ಬೆಳೆಯೋಕ್ಕಾಗಲ್ಲ ಅಂದ್ರೆ ಏನು ಹೇಳ್ತೀರಿ? ಮತ್ತೆ ಅದು ಕೈ ಕೇಳ್ಸಾರ ಬಾಯಿ ಮೊಸರಕೈತ್ರಿ. ಆಗ ಬಾ ಅಂದ್ರೆ ಬರ್ತದೆ, ಯಾವುದೂ ಬರಲ್ಲ. ಯಾವಾಗ ಬರಲ್ಲ. ಈ ಹೊಲ ಮನೆ ನೋಡ್ತೀವಲ್ಲ, ಇದಕ್ಕೆ ಹಾಕ್ತು ಬಂಡವಾಳ ಈ ವರ್ಷ ಏನು ಬರ್ತಾವ್ರಿ? ಇಲ್ಲ. ಏನೋ ಸುರೇಖ ಅಂತ ಒಂದಿಷ್ಟು ಬಂದಿತ್ತು. ಇದು ಬಂದ್ರನ ಇದ್ರ ಖರ್ಚಾಗೈತ್ರಿ. 2,000 ರೂಪಾಯಿ ಒಂದು ಚೀಲ ಗೊಬ್ಬರ ಐತ್ರಿ. ಇದನ್ನ ಮತ್ತೆ ಎಲ್ಲಿದ್ದ ಇದಕ್ಕೆ ಒಂದೇ ಸರಿ ಹಾಕಿರಿ ಬಂಡವಾಳನ? ಬಂಡವಾಳ ಹಾಕದ್ರಿ ಏನ್ರಿ? ಒಂದೇ ಸರಿ ಎಮ್ಮೆ ಖರೀದಿ ಮಾಡ್ರಿ. ಹಾ, ಅದ ಕೊಡದ ಇದಕ್ಕೆ ಹಂಗಲ್ಲ, 3 ತಿಂಗಳ ಹಾಕ್ಯಬೇಕು. ಇದಕ್ಕೆ ಕಳೆದಾರಿ ಕೊಡ್ಬೇಕು, ಗಳೆದಾರಿ ಕೊಡ್ಬೇಕು, ಬೀಜದಾರಿ ಕೊಡ್ಬೇಕು, ಗೊಬ್ಬರದಾರಿ ಕೊಡ್ಬೇಕು. ಇಲ್ಲ ಅಲ್ಲಿ ಹೋಗಿ ಅಲ್ಲಿ ಕಮಿಷನ್, ಅಲ್ಲಿ ಹೋಗಿ ಟೆಂಡರ್ ಹಾಕೋದು, ಅಲ್ಲಿ ಕಮಿಷನ್ ಏಜೆಂಟ್ ಯಾರು ಕೊಡ್ಬೇಕು? ಅಲ್ಲಿ ಕೊಡ್ಬೇಕು. ಇದ್ರದ್ದು ಏನೈತಿ? ಏನಿಲ್ಲ, ಒಂದ್ಸರಿ ನೀವು ಖರೀದಿ ಮಾಡಿದ್ರೆ ಸಾಕು. ಮರಿ ಹಾಕತ್ತ, ಸೆಗಣಿ ಹಾಕತ್ತ, ಲೆಕ್ಕದ ಮಾಡ್ಕ, ಹಾಲು ಕೊಡ್ತ, ಮೊಸರು ಕೊಡ್ತ, ಬೆಣ್ಣೆ ಕೊಡ್ತ. ಏನ್ರಿ ಅದನ್ನ ಕಲ್ತುಂಬ ತಿನಿಸಿ ನಾವು ಕೇಳ್ಬೋದನ್ನ. ಇದನ್ನ ಊಟ ಮಾಡಿಸ್ಬಿಟ್ಟು ಸಾಕು. ಇದನ್ನ ಒಂದು ಕ್ವಾನ್ಗರ ಕೊಡ್ತಗನಿದ್ ನೋಡ್ರಿ. ಬರೇ ಒಂದು ಕ್ವಾನ್ಗರ ಮಾದ್ರ ಅದನ್ನ ಕ್ವಾನನ್ನ ಎಮ್ಮಿ ಕರ ಹಿಡ್ಕೊಂಡ್ ಹೊಂಟದ್ರ. ನಂದು ಒಂದು ಎಮ್ಮಿ ಕರ ಕೊಡ್ತೀನಿ, ಇನ್ನು ಬಿಡ್ತೀಯನ ಅಂದೆ. ಮೇಲೆ 500 ರೂಪಾಯಿ ಕೊಡ ಅಂದ್ರೆ ಬಿಡ್ರಿ ಬ್ಯಾಡಿಲ್ಲ ಹೊಡ್ಕೊಂಡು ಆಡ್ರಿ ಅಂತ ನಾನು. ಇದನ್ನ ಬಿಟ್ಟು ಹೋದ್ರ ಅಲ್ಲಿ ಹೋಗೈತ್ರಿ. ಅದನ್ನ ಒಂದು ಇದೈತಿ. ಈಗ ಮನೆಗೆ ಒಂದು ಕರ ಐತ್ರಿ, ಅದ್ರದ್ದು ದಿನ 4 ಲೀಟ್ರ್ ಇರ್ತದೆ ನೋಡ್ರಿ. ಅದು ದಿನ 4 ಲೀಟ್ರ್ ಇರ್ತೈತಿ. 2 ಅದಾವ. 2 ಅದಾವ್ರಿ. ಸ್ನೇಹಿತರೆ, ಒಂದು ಇವತ್ತು ನಾನಂತರ ಟೂರಿಂಗ್ ಟೈಪ್ ಬಂದೇನಂತ ಹೋಗ್ಬೋದು. ಇವತ್ತು ಅವರು ಒಂದು ಎಮ್ಮೆ ಅವರು ಫಸ್ಟ್ ಕೆಟ್ಟ ಚಟದಿಂದ ಅವ್ರು ಒಂದ್ಸಲ ನೊಂದ್ಕೊಂಡ್ಬಿಟ್ಟಿದ್ರು. ನಾ ಹಿಂಗಾದ್ರ ನಾನು ಯಾರು ಸೇರಲ್ಲ, ನನ್ನ ಬದುಕಿ ಹೆಂಗ ಅಂತಂತೇಳಿ ಒಂದು ಶಾಲಾ ಕಂಪೌಂಡ್ ಮೇಲೆ ಮಕ್ಕೊಂಡು
ಒಂದು ಏನೋ ವಿಚಾರ ಬರುತ್ತೆ ಅವಾಗ ಅಲ್ಲಿ ದಾರ್ಯಾಗ ಒಂದು ಎಮ್ಮೆ ಯಾರೋ ತಗೊಂಡು ಕೊಂಡಿರ್ತಾರ ಅಂತ ತಗೊಂಡ್ಬೇಡಣ ಅಂತ ಧೈರ್ಯ ಮಾಡಿ 2,000 ರೂಪಾಯಿ ಕೊಟ್ಟು ಒಂದು ಎಮ್ಮೆ ತಗೊಂಡು ಇವತ್ತು ಜೊತೆಗೆ ಇವತ್ತು 5 ಎಮ್ಮೆ ನಾನು ಬರಗಾಲ ಐತಂತ ನಾನು ವೇಸ್ಟ್ ಮಾಡಲ್ಲ 30 ಕುರಿ ಮರಿ ತೊಗೊತೀನಿ ಅಂತ ಒಂದು ನಿರ್ಧಾರ ಮಾಡ್ರ ಅಂದ್ರೆ ಇವತ್ತು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಒಂದು ಏನು ಗಾದೆ ಐತೆ. ಇವತ್ತು ರೈತರಿಗೆ ಏನಾದರೂ ಕೃಷಿ ಜೊತೆಗೆ ಉಪಕಸಬಾಗಿ ನಾವು ಏನು ಹೈನುಗಾರಿಕೆ ಆಗಿರ್ಬೋದು ಅಥವಾ ಕೋಳಿ ಕುರಿ ಇವು ಸಾಕಾಣಿಕೆ ಇರ್ಬೋದು ಇವತ್ತು ಕೈ ಹಿಡಿತೇವೆ ಅನ್ನೋಕ್ಕೆ ಇದೇ ಒಂದು ನಿದರ್ಶನ ಅಂತ ಹೇಳ್ತೀನಿ. ಇವರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.